2016ರಿಂದ ಕೆಲಸ ನಿರ್ವಹಿಸುತ್ತಿದ್ದ ಪರಿವರ್ತನಾ ಸೋಷಿಯಲ್ ಸರ್ವಿಸ್ ಸೊಸೈಟಿ ಸುಂಕದಕಟ್ಟೆ ಬೆಂಗಳೂರು ಎಂಬ ಸಂಸ್ಥೆಯು ಮದ್ಯಪಾನ ಮತ್ತು ಮಾದಕ ವ್ಯಸನ ತಡೆಗಟ್ಟುವಿಕೆ ಮತ್ತು ಪುನರ್ವಸತಿ ಕೇಂದ್ರವಾಗಿದ್ದು, ಅಲ್ಲಿದ್ದಂತಹ ಓರ್ವ ವ್ಯಕ್ತಿಯು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸುಳ್ಳು ಕಂಪ್ಲೇಂಟ್ ನೀಡಿದ್ದ ಆಧಾರದ ಮೇಲೆ ಜಿಲ್ಲಾ ಅಧಿಕಾರಿ ಮತ್ತು ಅವರ ಸಿಬ್ಬಂದಿ ವರ್ಗದವರು 7ನೇ ನವೆಂಬರ್ 2023ರಂದು ಅಚಾನಕ್ ಆಗಿ ಪರಿವರ್ತನಾ ಸೋಷಿಯಲ್ ಸರ್ವಿಸ್ ಸೊಸೈಟಿಗೆ ಬಂದು ಸಂಸ್ಥೆಯನ್ನು ಮುಚ್ಚುವಂತೆ ದಿಢೀರ್ ಆದೇಶ ನೀಡಿ ಅಲ್ಲಿದ್ದಂತಹ ಎಲ್ಲಾ ಪೇಷಂಟ್ಗಳನ್ನು ಹೊರಹಾಕುವಂತೆ ಆದೇಶ ಮಾಡಿ ಸೀಲ್ ಮಾಡಿದ್ದರು. ಈ ರೀತಿಯ ಅಚಾನಕ್ ಆಗಿ ಬಂದು ಸೀಲ್ ಮಾಡಿದ್ದ ಕಾರಣ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲು ಹತ್ತಿ ಈ ಒಂದು ಕಾರ್ಯವನ್ನು ಚಾಲೆಂಜ್ ಮಾಡಿದ್ದರು. ಹೈಕೋರ್ಟ್ನಿಂದ ಮರು ಕಾರ್ಯರೂಪಕ್ಕೆ ಬರುವಂತೆ ಆದೇಶವನ್ನು 8ನೇ ತಾರೀಕು ಪಡೆದಿದ್ದಾರೆ. ಈ ಸಮಯದಲ್ಲಿ ದಿನಾಂಕ 18 ಮಾರ್ಚ್ 2024ರಂದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಆಫೀಸರ್ ಆದಂತಹ ಡಾಕ್ಟರ್ ನಾಗರಾಜ್ ಅವರು ಮತ್ತು ಅವರ ಸಿಬ್ಬಂದಿ ಹಾಕಿದ್ದ ಸೀಲ್ ಅನ್ನು ತೆಗೆದು ಸಂಸ್ಥೆಯ ಪ್ರಾಧಿಕಾರಿಗಳಿಗೆ ಸಂಸ್ಥೆಯನ್ನು ಒಪ್ಪಿಸಿದ್ದಾರೆ. ಸರ್, ಒಂದು ನಿಮಿಷ.